ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ಅಡುಗೆ ಅನಿಲದ ಬೆಲೆ ಏರಿಕೆ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯದ ವಿರುದ್ಧ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಭಾನುವಾರ ನಗರದಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ನಗರದ ಬಸ್ ನಿಲ್ದಾಣದ ಎದುರು ಪ್ರಮುಖ ರಸ್ತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮಹಿಳೆಯರು ಮಾನವ ಸರಪಳಿ ರಚಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯ ವೇಳೆ ಮಹಿಳೆಯರ ಕಟ್ಟಿಗೆ ಒಲೆ ಹಚ್ಚಿ ರಸ್ತೆಯಲ್ಲಿ ಅಡುಗೆ ಮಾಡುವುದರ ಮೂಲಕ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮತ್ತು ಪೂರೈಕೆ ಸಮಸ್ಯೆಯಿಂದ ಜನಸಾಮಾನ್ಯರು ಎದುರಿಸುತ್ತಾ ಇರುವ ಸಂಕಷ್ಟವನ್ನು ಪ್ರದರ್ಶಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಗ್ಯಾಸ್ ದರ ಇಳಿಸಬೇಕು, ಸಾಮಾನ್ಯ ಜನರಿಗೆ ತಕ್ಷಣ ಗ್ಯಾಸ್ ಪೂರೈಕೆ ಸುಗಮಗೊಳಿಸಬೇಕು, ಬೆಲೆ ಏರಿಕೆ ನಿಯಂತ್ರಿಸಬೇಕು ಎಂಬ ಘೋಷಣೆಗಳನ್ನು ಕೂಗಿದ್ದಾರೆ. ಗೃಹಿಣಿಯರ ಬದುಕಿನ ಮೇಲೆ ಬೆಲೆ ಏರಿಕೆ ನೇರ ಪರಿಣಾಮ ಬೀರ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಗಿ, ಕಾರ್ಯದರ್ಶಿ ಕೀರ್ತಿ ಗಾವಂಕರ್, ಹಿರಿಯ ಮುಖಂಡರು ಆದ ತಸ್ಟರ್ ಸೌದಾಗರ್, ರೇಣುಕಾ ಬದಂ ಮಾತನಾಡಿ, ಅಡುಗೆ ಅನಿಲದ ನಿರಂತರ ಬೆಲೆ ಏರಿಕೆಯಿಂದಾಗಿ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದೆ. ಅನೇಕ ಕಡೆಯಲ್ಲಿ ಗ್ಯಾಸ್ ಪೂರೈಕೆ ವ್ಯತ್ಯಯವಾಗ್ತಾ ಇರೋದ್ರಿಂದ ಜನ ಮತ್ತೆ ಕಟ್ಟಿಗೆ ಒಲೆಗಳತ್ತ ಮುಖ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆರೋಪಿಸಿದ್ರು. ಕೇಂದ್ರ ಸರ್ಕಾರ ತಕ್ಷಣ ದರ ಇಳಿಕೆ ಮಾಡಿ ಪೂರೈಕೆಯನ್ನು ಸುಗಮಗೊಳಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇಗಳಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಆತಂಕ ಎದುರಿಸುವಂತಾಗಿದೆ ಅಂತ ಕೇಂದ್ರ ಸರ್ಕಾರದ ವೈಫಲ್ಯಗಳ ಕುರಿತು ಟೀಕೆ ಮಾಡಿದರು. ಆದರೆ 2014 ನಂತರದಲ್ಲಿ ನಮ್ಮ ರಾಷ್ಟ್ರದ ಪರಿಸ್ಥಿತಿ ಏನಾಗಿದೆ? ಇವತ್ತು ಟ್ರಂಪ್ನ ತಾಳಕ್ಕೆ ಕುಣಿತಾ ಇರುವಂತಹ ಟ್ರಂಪ್, ನಮ್ಮ ಮೋದಿಯವರು ಇಡೀ ದೇಶದ ಮಾನವನ್ನ ಹರಾಜು ಹಾಕಿದ್ದಾರೆ. ಇವತ್ತು ನಮ್ಮ 1971ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಪಾಕಿಸ್ತಾನದ ಜೊತೆಗೆ ನಮ್ದು ಯುದ್ಧ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕ ಒಂದು ಮಾತನ್ನು ಹೇಳಿತ್ತು, ಯುದ್ಧವನ್ನು ನಿಲ್ಲಿಸೋದ್ರ ಬಗ್ಗೆ. ಇಂದಿರಾ ಗಾಂಧಿಯವರು ಅಮೆರಿಕದ ನೆಲದಲ್ಲಿ ನಿಂತುಕೊಂಡು ಒಂದು ಮಾತನ್ನ ಹೇಳಿದ್ರು, ಅಮೆರಿಕ ನಮಗೆ ಮಿತ್ರರಾಷ್ಟ್ರ ಹೊರತು ನಮ್ಮ ಬಾಸ್ ಅಲ್ಲ ಅಂತೇಳಿ. ಆದರೆ ಅಂತ ಒಂದು ರಾಷ್ಟ್ರವನ್ನ ಇವತ್ತು ಗುಲಾಮಗಿರಿಗೆ ತಳ್ಳುವಂತ ಗುಲಾಮಗಿರಿಯ ಮನಸ್ಥಿತಿಯ ಬಿಜೆಪಿಗರು ಮಾಡ್ತಾ ಇರೋದು ನಮ್ದು ದುರಾದೃಷ್ಟ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಸಮಯದಲ್ಲಿ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಅಂಧ ಭಕ್ತರು ಇವತ್ತಾದ್ರೂ ಎಚ್ಚೆತ್ತುಕೊಳ್ಬೇಕು. ತಾವು ಯಾರನ್ನ ನೀವು ಅಂಧರಾಗಿ ಬೆಂಬಲಿಸ್ತಾ ಇದ್ದೀರಿ, ಅವರಿಂದ ನಮ್ಮ ದೇಶ ಯಾವ ಗತಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಯೋಚನೆ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಧ ಭಕ್ತರ ಪರಿಸ್ಥಿತಿ ಏನಾಗಿದೆ ಇವತ್ತಂತ ಹೇಳಿ. ಒಂದು ಅಗಸ ಇರ್ತಾನೆ, ಅಗಸನ ಹತ್ರ ಒಂದು ಕತ್ತೆ ಕೆಲಸ ಮಾಡ್ತಾ ಇರುತ್ತೆ. ಆ ಕತ್ತೆಗೆ ಅವ ಸರಿಯಾಗಿ ಊಟ ಕೊಡೋದಿಲ್ಲ, ಆದ್ರೆ ದಿನನಿತ್ಯ ಹೊಡಿತಾ ಇರ್ತಾನೆ. ಪಕ್ಕದ ಅಗಸನ ಮನೆಯಲ್ಲಿ ಒಂದು ಕತ್ತೆ ಒಂದ್ಸಲ ಯೋಚನೆ ಮಾಡುತ್ತೆ, ಇವನ್ ದಿನ ಹೊಟ್ಟೆ ತಿಂತಾನಲ್ಲ, ದಿನ ಊಟ ಕಡಿಮೆ ಆಗ್ತಾ ಇದೆಲ್ಲ, ಆದ್ರೂ ಕೆಲಸ ಬಿಡ್ತಾ ಇಲ್ಲ ಇವ, ಯಾಕೆ ಅಂತೇಳಿ. ಸೊ ಕರೆದು ಅವನನ್ನ ಕೇಳ್ತಾನೆ. ಆ ಕತ್ತೆ ಕೇಳುತ್ತೆ, ಇನ್ನೊಂದು ಕತ್ತೆ, ಯಾಕೆ ಮಾರಯ್ಯ ನಿಮ್ಮ ಸಾಹುಕಾರ ನಿಮಗೆ ಸರಿಯಾಗಿ ಊಟನೂ ಕೊಡೋದಿಲ್ಲ, ಮತ್ತೆ ನಿನ್ನ ಕೆಲಸ ಹೆಚ್ಚಿಗೆ ತಗೊಳ್ತಾನೆ, ಹೊಡಿತಾನೆ, ಬಡಿತಾನೆ, ಕೆಲಸ ಬಿಟ್ಟು ಬರಬೇಕಲ್ಲ ಅಂತೇಳಿ. ಇಲ್ಲ, ನಾನು ಬಿಟ್ಟು ಬರೋ ಮನಸ್ಸಿತ್ತು, ಆದ್ರೆ ಬರೋದಿಲ್ಲ, ಅವನಿಗೆ ಒಂದು ಸುಂದರವಾದ ಮಗಳಿದ್ದಾಳೆ ಅಂತೇಳಿ. ಕತ್ತೆ ಅನ್ನತ್ತೆ, ಅವನಿಗೆ ಸುಂದರವಾದ ಮಗಳಿದ್ರೆ ನಿನಗೇನಪ್ಪ ಸಮಸ್ಯೆ ಅಂತೇಳಿ. ಅಲ್ಲೇ ಇರೋದು ಸಮಸ್ಯೆ. ಅವಳು ಓದ್ಲಿಕ್ಕೆ ಅಷ್ಟೊಂದು ಬುದ್ಧಿವಂತೆ ಅಲ್ಲ. ಅವ್ರ ಅಪ್ಪ ದಿನ ಹೇಳ್ತಾನೆ, ನೀವು ಓದಿ ಬುದ್ಧಿವಂತಳಾಗೋ, ಇಲ್ಲ ಅಂದ್ರೆ ಯಾವ್ದಾದ್ರು ಕತ್ತೆ ಕೊಟ್ಟು ಮದುವೆ ಮಾಡ್ತೀನಿ ಅಂತೇಳಿ. ಸೊ ಆ ಕತ್ತೆ ನಾನೇ ಯಾಕೆ ಆಗಿಬಾರದು ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ. ಹಂಗೆ ಈ ಅಚ್ಚಿ ದಿನ ಕೂಡ ಅಚ್ಚಿ ದಿನ ಬರುತ್ತೆ 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 ಅಂತೇಳಿ ನಾವು ಕಾಯ್ತಾ ಇದ್ದೀವಿ. ಅಚ್ಚಿ ದಿನ ಅಂತೂ ಬರ್ತಾ ಇಲ್ಲ. ನಾವು ಆ ಕತ್ತೆ ತರ, ಈ ಅಂಧ ಭಕ್ತರ ತರ ನಮ್ಮ ದೇಶವನ್ನ ನಾವು ಮತ್ತೆ ಈ 1947ಕ್ಕಿಂತ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತ ನಮ್ಮ ರಾಷ್ಟ್ರ ಏನ್ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿಗೆ ತಳ್ಳುವಂತ ಕೆಲಸವನ್ನ, ಆ ವ್ಯವಸ್ಥೆಯನ್ನ ಇವತ್ತಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಬಡ ಜನರ ಮೇಲೆ ಬರೆಯನ್ನು ಎಳೆಯುತ್ತಾ ಬರ್ತಾ ಇದೆ. ಕಳೆದ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇರುವಂತಹ ಬೆಲೆಯನ್ನ ಕೇಂದ್ರ ಸರ್ಕಾರ ಬಂದಾಗಿನಿಂದ ಏರಿಸುತ್ತಾ ಇವತ್ತಿನ ದಿನ 1000ವರೆಗೂ ರೇಟನ್ನ ಏರಿಸಿಟ್ಟಿದೆ. ಇದರಿಂದ ಬಡ ಜನರಿಗೆ ಎಷ್ಟೊಂದು ಕಷ್ಟ ಆಗ್ತಾ ಇದೆ ಅಂತ ಬಿಜೆಪಿಯ ಜನ ತಿಳ್ಕೊಳ್ಬೇಕಾಗಿದೆ. ಸಣ್ಣ ಪುಟ್ಟ ವಿಷಯಕ್ಕೆ ರೋಡ್ಗೆ ಇಳಿಯುವಂತಹ ಬಿಜೆಪಿಯ ಕಾರ್ಯಕರ್ತರು ಇವತ್ತಿನ ದಿನ ಈ ರೀತಿ ಬೆಲೆಯನ್ನ, ನಮ್ಮ ಸಿಲಿಂಡರ್ ಬೆಲೆ, ಯಾಕಂತಂದ್ರೆ ದಿನ ಬಳಕೆಗೆ ಪ್ರತಿಯೊಬ್ಬರಿಗೂ ಬಡ ಜನರಿಂದ ಹಿಡಿದು ದೊಡ್ಡ ದೊಡ್ಡ ಹೋಟೆಲ್ಗಳಿಗಾಗ್ಲಿ ಒಂದು ಸಿಲಿಂಡರ್ ಬೇಕಾಗಿರುತ್ತೆ. ಇವತ್ತಿನ ದಿನ ಎಲ್ಲರಿಗೂ ಅನಾನುಕೂಲತೆ ಆಗ್ತಾ ಇರುವಂತದನ್ನ ನೀವೆಲ್ಲ ಕಾಣ್ತಾ ಇದ್ದೀರಾ. ಬೆಂಗಳೂರು ಸಿಟಿಯಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈಗಾಗಲೇ ಹೋಟೆಲ್ಗಳೆಲ್ಲ ಬಂದಾಗಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿನ ನಮ್ಮ ದಾಂಡೇಲಿ ನಗರದಲ್ಲಿಯೂ ಸಹ ಎಲ್ಲ ಹೋಟೆಲ್ಗಳಲ್ಲಿಯೂ ಕೇವಲ 2-3 ದಿನಗಳವರೆಗೂ ಮಾತ್ರ ಸಿಲಿಂಡರ್ ಇರುವುದು ನಾವೆಲ್ಲ ಕಾಣ್ತಾ ಇದ್ದೀವಿ. ಮುಂದಿನ 2-3 ದಿನಗಳು ಕಳೆದ್ರೆ ಇಲ್ಲಿ ನಮ್ಮ ದಾಂಡೇಲಿಯ ಹೋಟೆಲ್ಗಳಲ್ಲಿ ಸಹ ಅವುಗಳು ಸಹ ಬಂದ್ ಆಗುವಂತ ಸಾಧ್ಯತೆ
ಅವಶ್ಯಕತೆ ಇದೆ. ಅಷ್ಟೇ ಅಲ್ಲದೆ ನಮ್ಮ ದಾಂಡೇಲಿಯ ಪ್ರವಾಸೋದ್ಯಮಕ್ಕೆ ಒಂದು ಪ್ರವಾಸೋದ್ಯಮದ ಸ್ಥಳವಾಗಿದೆ. ಇಲ್ಲಿ ಎಷ್ಟೋ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಎಲ್ಲ ಕಡೆಯೂ ಪ್ರವಾಸಿಗರು ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಬರ್ತಾ ಇರೋದು ನಾವೆಲ್ಲ ಕಾಣ್ತಾ ಇದ್ದೀವಿ. ಆದ್ರೆ ಈಗ ಅದು ಸಹ ಎಷ್ಟೋ ರೆಸಾರ್ಟ್ಗಳು ಸಹ ಬಂದಿಟ್ಕೊಂಡಿರುವಂತದ್ದು ನಾವು. ये एक बहुत महत्व कार्यक्रम है. आज पूरे विश्व में जो हालात चल रहे हैं तेल को लेकर के, पेट्रोल डीजल को लेकर के और ये जो कुकिंग गैस को लेकर के बहुत गंभीर समस्या है. इसमें बहुत ज़्यादा महिलाओं की बहुत बड़ी समस्या होती है. और जैसा कि हमारे प्रधानमंत्री अपने एक कार्यक्रम में बताए थे कि नाली में पाइप डाल के आप चाय बना सकते हैं, तो देश भर में लोग नाली में पाइप डाल के कोशिश कर रहे हैं. ये संकट की घड़ी का अनुभव उनको नहीं है, क्योंकि शादी करने के बाद अपनी बीवी को छोड़ के चले गए. अब बीवी के साथ में होते हैं तो गैस कैसा उपयोग किया जाता है. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.